ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತಿನ ಬೆಂಗಳೂರಿನ ಬೆಳಕು ಎಂದಿನ ಬೆಳಗಾಗಿರಲಿಲ್ಲ. ಕಳೆದ 2-3 ದಿನಗಳಿಂದ ಸಂಜೆಯ ಹೊತ್ತು ಹೊಯ್ಯುತ್ತಿದ್ದ ಮಳೆ ಇವತ್ತು ನಾಪತ್ತೆಯಾಗಿತ್ತು. ಆಕಾಶ ಶುಭ್ರವಾಗಿತ್ತು, ಮೋಡಗಳಿರಲಿಲ್ಲ, ಗುಡುಗು ಸಿಡಿಲು ಇರಲಿಲ್ಲ. ಹಾಗೇನೆ ರಾಜಕೀಯ ವಲಯ ಕೂಡ ಆತಂಕ ಇತ್ತು. ಮುಂದೇನು ಅನ್ನುವ ಪ್ರಶ್ನೆ ಇತ್ತು. ಎಲ್ಲವೂ ಸರಿಯಾಗಿ ನಡೆಯಬಹುದಾ ಅನ್ನುವ ಅನುಮಾನ ಇತ್ತು. ಆದರೆ ಸಂಜೆಯ ಹೊತ್ತಿಗೆ ರಾಜಕೀಯ ಅಂಗಳದಲ್ಲಿ ಇದ್ದಂತಹ ಮೋಡ ಮರೆಯಾಗಿತ್ತು. ಮಳೆ ಇರಲೇ ಇಲ್ಲ. ಆದರೆ ಇಡೀ ಈ ಬೆಳವಣಿಗೆ ಏನಿದೆ ಅದು ಹಲವು ತಿರುವುಗಳನ್ನು ಪಡೆದಿತ್ತು. ಬೆಳಿಗ್ಗೆ ಸಣ್ಣ ಆತಂಕ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಪಾಲರು ಯಾವಾಗ ಇರ್ತಾರೆ ಇರಲ್ಲ ಅನ್ನೋ ತಿಳ್ಕೊಳ್ಳುವಂತಹ ಒತ್ತಡದಲ್ಲಿದ್ದರು. ಆ ಕಾರಣಕ್ಕಾಗಿ 10:00 ಬೆಳಿಗ್ಗೆ ಅವರು ರಾಜ್ಯಪಾಲರನ್ನ ನೋಡುವುದಕ್ಕಾಗಿ ಅಪಾಯಿಂಟ್ಮೆಂಟ್ ಪಡೆದಿದ್ರು. ಹಾಗೇನೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಅವರ ಅಭಿಮಾನಿಗಳು ಸೇರಿದ್ರು. ಅಲ್ಲಿ ಮಾತುಕತೆ ನಡೀತಿತ್ತು, ಮೌನ ಇತ್ತು, ಬೇಸರ ಇತ್ತು. ಅದು ಸಹಜ ಕೂಡ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ಮನೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದರೆ ಸಾಕು ಅನ್ನುವ ಸ್ಥಿತಿ ಇತ್ತು. ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರರಿಬ್ಬರು ಕೂಡ ಬೆಳಿಗ್ಗೆನೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿಯಾದರು. ಒಂದು ಸೌಹಾರ್ದಯುತ ಸಂಬಂಧಕ್ಕೆ ವೇದಿಕೆಯನ್ನ ಸೃಷ್ಟಿಸುವ ಭೇಟಿ ಇದಾಗಿತ್ತು. ನೀವು ಯಾವಾಗಿರ್ತೀರಿ? ನಾನು ಹೀಗೆ ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇದೆ, ನಾಯಕನಾಗಿ ಆಯ್ಕೆ ಆಗ್ತೀನಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಲ್ವಾ, ಅದರ ಆಯ್ಕೆಯಾದ ಪತ್ರವನ್ನು ತಂದು ಕೊಡ್ತೀನಿ. ಹೀಗೆ ಕುಶಲೋಪರಿಗಳನ್ನ ಮಾತನಾಡಿ ಒಂದು ರೀತಿ ಬ್ರಿಡ್ಜಿಂಗ್ ದ ಗ್ಯಾಪ್ ಅಂತಾರಲ್ಲ, ಅದನ್ನು ಮಾಡುವ ಯತ್ನ ನಡೀತು. ಸೊ ಅದಾದ ಮೇಲೆ ಸಂಜೆಯ ಶಾಸಕಾಂಗ ಪಕ್ಷದ ಸಭೆ. ಸೊ ಇಡೀ ಈ ಒಂದು ಅಧಿಕಾರ ಹಸ್ತಾಂತರವನ್ನ ಸುಸೂತ್ರವಾಗಿ ಮಾಡುವ ದೃಷ್ಟಿಯಿಂದ, ಉದ್ದೇಶದಿಂದ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರ ಆಪ್ತರಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಇಬ್ರು ಬೆಂಗಳೂರಿಗೆ ಬಂದಿಳಿದಿದ್ರು. ಹಲವರನ್ನ ಭೇಟಿ ಮಾಡ್ತಿದ್ರು, ಮಾತು ಕತೆ ನಡೀತಾ ಇತ್ತು ಸಂಪುಟದ ಬಗ್ಗೆ, ಈ ರಿಪ್ರೆಸೆಂಟೇಷನ್ ಬಗ್ಗೆ. ಆದ್ರೆ ಶಾಸಕಾಂಗ ಪಕ್ಷದ ಸಭೆ ಹೇಗೆ ನಡೆಯುತ್ತೆ, ಏನಾಗುತ್ತೆ ಅನ್ನೋದೇನಿದೆ ಅದು ಒಂದು ರೀತಿ ಆತಂಕನೇ ಒಳಗಡೆ ಇತ್ತು. ಸೊ ಪಕ್ಷ ನಿರ್ಧರಿಸಿತ್ತು, ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬೇಕು ಮತ್ತು ಅದನ್ನ ಹಿರಿಯ ರಾಜಕಾರಣಿ ಆಗಿರುವ ಮಾಜಿ ಆಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು ಅನುಮೋದಿಸಬೇಕು. ಅಂದ್ರೆ ಈ ಮೂಲಕ ಒಂದು ಸಂದೇಶವನ್ನ ಕೊಡುವ ಕೆಲಸ ಆಗ್ಬೇಕು, ಎಲ್ಲರೂ ಒಂದೇ ಅಂತ. ಸೊ ಇದೇ ರೀತಿ ಮಾತುಕತೆಗಳು ನಡೀತಾ ಇದ್ದು, ಶಾಂಗ್ರಿಲಾ ಹೋಟೆಲ್ ಉಸ್ತುವಾರಿಗಳು ಇದ್ರು. ಸಂಜೆ ಆಗ್ತಾ ಇದ್ದ, ಮಧ್ಯಾಹ್ನ ಮುಗಿದ ಮೇಲೆ ಸುಮಾರು 3 ಗಂಟೆ ದಾಟಿದ ಮೇಲೆ ಶಾಸಕರೆಲ್ಲ ವಿಧಾನಸೌಧತ್ತ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಸಮ್ಮೇಳನ ಸಭಾಂಗಣ, ಅಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡಿಬೇಕು. ಅಷ್ಟೊತ್ತಿಗೆ ಕೆಲವರು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ವಿಧಾನಸೌಧ ಹತ್ರ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ನಡುವೆ ಇನ್ನೂ ಕೆಲವು ಬೆಳವಣಿಗೆಗಳಾದವು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿರಿಯ ನಾಯಕರು ಮತ್ತು ಕಾರ್ಯಾಧ್ಯಕ್ಷರು ಆಗಿರುವಂತಹ ಜಿ.ಸಿ. ಚಂದ್ರಶೇಖರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸಲಾಯಿತು. ಅದು ಏನು ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು 3ನೇ ತಾರೀಕು
ಅಂದ್ರೆ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸೊ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅದು ಆ ಈಗ ಲೋಕಭವನ ಆಗಿದೆಯಲ್ಲ, ರಾಜಭವನ, ಲೋಕಭವನ, ಅದರ ಗ್ಲಾಸ್ ಹೌಸ್ ನಲ್ಲಿ ನಡೆಯುತ್ತೆ. ಸೊ ಗ್ಲಾಸ್ ಹೌಸ್ ಅಂತಹ ಸಾವಿರಾರು ಜನ ಸೇರುವಂತಹ ಪ್ರದೇಶ ಅಲ್ಲೇ ಇರೋದ್ರಿಂದ ಅಲ್ಲಿ ಕೆಲವರನ್ನ ಮಾತ್ರ ಇನ್ವೈಟ್ ಮಾಡಲಾಗತ್ತೆ, ಪಾಸ್ಗಳಿರಲ್ಲ. ಸೊ ಇನ್ವಿಟೇಷನ್ ಯಾರ್ಯಾರು ಪಡೆದಿದ್ದಾರೋ ಕೆಲವರು ಅವ್ರು ಮಾತ್ರ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಅನ್ನುವ ಸ್ಪಷ್ಟೀಕರಣವನ್ನ ಚಂದ್ರಶೇಖರ್ ಅವರು ನೀಡಿದರು. ಸೊ ಇದು ನೀಡಿದ ಮೇಲೆ ಅವರು ಅದಕ್ಕೆ ಕಾರಣವನ್ನ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಾವಿರ ಗಟ್ಟಲೆ ಬರುವ ಚಾನ್ಸಸ್ ಇದೆ. ಅವರೇನಾದ್ರೂ ಹಾಗೆ ಬಂದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಎಷ್ಟು ಖರ್ಚಾಗುತ್ತೆ, ಆ ಕಾರಣಕ್ಕಾಗಿ ಸರಳವಾಗಿ ಪ್ರಮಾಣ ವಚನ ಸ್ವೀಕರಿಸುವ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಸಿ ಚಂದ್ರಶೇಖರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಆದ್ರೆ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಅಂಶ ಸ್ಪಷ್ಟವಾಗಿತ್ತು, ಇನ್ನು 2 ದಿನಗಳ ನಂತರ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಈ ನಡುವೆ ಮಾಜಿ ಮುಖ್ಯಮಂತ್ರಿ ಅಥವಾ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಲ್ಲಿ ತಮ್ಮ ಆಪ್ತೇಷ್ಟರ ಜೊತೆ ಮಾತುಕತೆ ನಡೆಸ್ತಾ ಇದ್ರು, ಚರ್ಚೆ ನಡೆಸ್ತಾ ಇದ್ರು. ಇದೆಲ್ಲೋ ಒಂದ್ ಕಡೆ ನಡೀತಾನೆ ಇತ್ತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳಗಡೆ ಆತಂಕ, ಇದೆಲ್ಲ ಸುಲಲಿತವಾಗಿ ಮುಗಿದ್ರೆ ಸಾಕು ಅಂತ. ಅದರ ನಡುವೆ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಒಳ್ಳೆಯ ಮುಹೂರ್ತವನ್ನ ಹುಡುಕಿಡೋದಕ್ಕೆ ಹೇಳಿದ್ರಂತೆ. ಆದ್ರಿಂದ ಜ್ಯೋತಿಷಿಗಳೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಇದಕ್ಕೆ ಮುಹೂರ್ತವನ್ನ ಇಡ್ತಾ ಇದ್ರು. ಆ ಮುಹೂರ್ತ ಇಡುವವರಿಗೆ ಹಲವು ಜ್ಯೋತಿಷಿಗಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ನಂಬುವ ನೊಣವಿನಕೆರೆ ಅಜ್ಜಯ್ಯನವರು ಅವರು ಒಂದು ಸಮಯವನ್ನ ನಿಗದಿಪಡಿಸಿದ್ರಂತೆ, ಅದು 3ನೇ ತಾರೀಕು. ಅದರ ಜೊತೆಗೆ ರಾಜಗುರುಗಳು, ರಾಜರಲ್ಲದ ಗುರುಗಳು, ಇವರೆಲ್ಲ ಕೂಡ ಎಲ್ಲರೂ ತಮ್ಮದೇ ಅನ್ನುವ ಹಾಗೆ ಈ ಮುಹೂರ್ತ ಇಡುವುದರಲ್ಲಿ ನಿರತರಾಗಿದ್ರು. ಎಲ್ಲ ನಮ್ಮ ವಾಹಿನಿಗಳೆಲ್ಲ ಈ ಬೆಂಗಳೂರಿನಲ್ಲಿರುವ ಎಲ್ಲಾ ಜ್ಯೋತಿಷಿಗಳು ಬಹುತೇಕ ಜ್ಯೋತಿಷಿಗಳ ಮುಖದ ಮುಂದೆ ಗೂಟ ಹಿಡಿದ್ಬಿಟ್ಟು ಹೇಳಕ್ ಶುರು ಮಾಡಿದ್ರು. ಸೊ ಅವಾಗ ಇದ್ದವರಿಗೆಲ್ಲ ಆ ಜ್ಯೋತಿಷಿಗಳಿಗೆಲ್ಲ ಒಂಥರ ಇದೇ ಸಮಯ ಸಂದರ್ಭ. ನನ್ನ ಮಗಂದು ಎಸ್ ನಾನೇ ಅವ್ರ ಗುರುಗಳು, ಮುಖ್ಯಮಂತ್ರಿಗಳಿಗೆ ನಾನೇ ಸಲಹೆ ಕೊಡ್ತೀನಿ, ಈ ಮುಹೂರ್ತ ಚೆನ್ನಾಗಿದೆ, ರಾಹುಕಾಲ ಈ ಕಡೆ ತಿರ್ಕೊಳ್ಳುತ್ತೆ, ಆಯ್ತಾ, ಗುಳಿಕಾಲ ಈ ಕಡೆ ಬರುತ್ತೆ, ರಾಹುಕೇತು ಈ ಕಡೆ ಹೋಗ್ತಾರೆ, ಆವಾಗ ಗುರು ಈ ಕಡೆ ಬಂದು ನಿಲ್ತಾನೆ, ಇಲ್ಲಿ ಗುರು ಈ ಕಡೆ ವಕ್ರ ಆಗ್ಬಿಡ್ತಾನೆ. ಈಗ ಎಲ್ಲ ಇಲ್ದಿರೋದನ್ನೆಲ್ಲ ತಲೆಯಲ್ಲಿ ತುಂಬಿ ಹೇಳಿ ಶುರು ಮಾಡಿದ್ರು. ಚಾನಲ್ಗಳಿಗೆ ಸಂತೋಷ, ಈ ಜ್ಯೋತಿಷಿಗಳಿಗೂ ಚಾನಲ್ಗಳಿಗೂ ಒಂಥರ ಅವಿನಾಭಾವ ಸಂಬಂಧ ಇದ್ದಾಗೆ. ಜಗತ್ನಲ್ಲಿ ಏನಾದ್ರೂ ಕೂಡ ಹೋಗಿ ಜ್ಯೋತಿಷಿಗಳಿಗೆ ಗುಟ ಇಡ್ತಾರೆ. ಟ್ರಂಪ್ ಇರ್ಲಿ ಇಳಿಲಿ, ಟ್ರಂಪ್ ಹೋಗ್ಲಿ, ಇನ್ನೊಬ್ರು ಪಂಪ್ ಇರ್ಲಿ, ಅವ್ರಿಗೇನ್ ಇದೇ ಇಲ್ಲ, ಅದು ಹೋಗಿ ಜ್ಯೋತಿಷಿ ಹತ್ರ ಗುಟ ಹಿಡಿಬೇಕು. ಜ್ಯೋತಿಷಿಗಳು ತಮ್ಮ ಅತ್ಯದ್ಭುತ ಅನ್ನೋ ಹಾಗೆ ಹೇಳೋದು. ಅದೇ ಪ್ರಕ್ರಿಯೆ ಇವತ್ತು ನಡೀತಾ ಹೋಯ್ತು. ಹಲವಾರು ಜ್ಯೋತಿಷಿಗಳು ಬಂದ್ರು, ಗುರು ಬಗ್ಗೆ ಮಾತನಾಡಿದ್ರು, ಶನಿ ಬಗ್ಗೆ ಮಾತಾಡಿದ್ರು, ವಕ್ರ ಅಂದ್ರು, ನೇರ ಅಂದ್ರು, ಅದೆಲ್ಲ ಪ್ರಸಾರ ಆಗಕ್ಕೆ ಆಯ್ತು. ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ತಾವು ನಂಬುವ ಅಜ್ಜಯ್ಯನ ಏನಿದ್ದಾರೆ ಅವರಿಂದ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ಅದು 3ನೇ ತಾರೀಕು ಸಂಜೆ ಆಗ್ಬೇಕು ಅನ್ನೋದು. ಸೊ ಅದ್ರ ಜೊತೆಗೆ ಇದೇ ಅಜ್ಜಯ್ಯನವರು ಇನ್ನೂ ಕೆಲವು ವಿಚಾರಗಳನ್ನ ಹೇಳಿದ್ರಂತೆ. ನೀವು ಹೇಗಿರ್ಬೇಕು, ಎಷ್ಟು ಮಾತಾಡ್ಬೇಕು, ನೀವು ಹಿಂಗ್ ಮಾತಾಡಿದ್ರೆ ಈ ಗ್ರಹ ಈ ಕಡೆ ತಿರ್ಕೊಳ್ಳುತ್ತೆ, ಹಿಂಗ್ ಮಾತಾಡಿದ್ರೆ ಆ ಕಡೆ ತಿರ್ಕೊಳ್ಳುತ್ತೆ, ಗ್ರಹ ಹಿಂಗೇ ಇರ್ಬೇಕು ಅಂದ್ರೆ ನೀವು ಇಷ್ಟೇ ಮಾತಾಡ್ಬೇಕು, ಜಾಸ್ತಿ ಮಾತಾಡಿದ್ರೆ ಅಡ್ಡು ಹೊಡೆದ್ಬಿಡುತ್ತೆ. ಸೊ ಆದ್ರಿಂದ ನಿಮ್ಗೀಗ 7:30 ಮುಗಿದ್ಬಿಟ್ಟು 7:30 ಬಂದ್ಬಿಟ್ಟು ಇನ್ನೊಂದು ಯಾವ್ದೋ 7 ಬರುತ್ತೆ. ಈ ರೀತಿ ಎಲ್ಲ ತಲೆಯಲ್ಲಿ ತುಂಬಿಬಿಟ್ಟು ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಕೈಗೆ ಒಂದಿಷ್ಟೆಲ್ಲ ಅದೇನೋ ಇಟ್ ಕೆಳಗಿಂದ ಮೂಲವಾಗಿ ಕಟ್ಟಿಬಿಟ್ಟಿದ್ರು. ಅದು ಯಾವ್ಯಾವ ದೇವರು ಎಲ್ಲೆಲ್ಲ ತಂದ್ಬಿಟ್ಟು ಆ ದಾರ ಕಟ್ಟಿದ್ರು ಗೊತ್ತಿಲ್ಲ, ಅವ್ರು ನಿನ್ನೆಯಿಂದ ಅಷ್ಟು ದಾರ ಕಟ್ಟಿದ್ರು. ಸೊ ಅವ್ರಿಗೆ ಆತಂಕ ಇತ್ತು. ಏನ್ ಆತಂಕ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾದ್ರೂ ಆಗ್ಬಿಟ್ರೆ ಅಂತ. 3:10 ಹೊತ್ತಿಗೆ ನಾನು ಹೇಳಿದ ಹಾಗೆ ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ ಸಮ್ಮೇಳನ ಸಭಾಂಗಣಕ್ಕೆ ಒಬ್ಬೊಬ್ಬರೇ ಶಾಸಕರು ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲೊಂದು ರೀತಿಯ ಸಂತೋಷದ ವಾತಾವರಣ ಇತ್ತು, ಬೇಸರ ಇತ್ತು, ನೋವಿತ್ತು, ಎಲ್ಲ ಒಂದು ಮಿಕ್ಸ್ಡ್ ಆಯ್ತು ಅಂತ. 3 ಆಯ್ತು, 3:15 ಆಯ್ತು, ಬಹುತೇಕ ಶಾಸಕರು ಸಮ್ಮೇಳನ ಸಭಾಂಗಣಕ್ಕೆ ಬಂದರು. 4 ಗಂಟೆ ಆಯ್ತು, 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಪ್ರಾರಂಭ ಆಗ್ಬೇಕು. ಈ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಕಾವೇರಿಯಲ್ಲಿದ್ದರು. ಅವರ ಜೊತೆಗೆ ಅವರ ಆಪ್ತ ಸಚಿವರುಗಳು ಮಾದೇವಪ್ಪನವರು, ಬೈರತಿ ಸುರೇಶ್ ಅವರು,
MB ಪಾಟೀಲ್ರು ಅವರೆಲ್ಲ ಕೂತಲ್ಲಿ ಚರ್ಚೆ ಮಾಡ್ತಾ ಇದ್ರು. ಸಮಯ ಕಳೀತಾ ಇತ್ತು. ವಿಧಾನಸೌಧ ಸುತ್ತಮುತ್ತಲು DK ಬೆಂಬಲಿಗರು ಬರ್ತಾ ಇದ್ರು. ಮೊದಲು ಹೇಳಿದಾಗೆ ಆಕಾಶ ಶುಭ್ರವಾಗಿತ್ತು, ಗೂಡು ಇಲ್ಲ, ಮಳೆ ಇಲ್ಲ, ಬೆಂಗಳೂರು ತರ ಸಂತೋಷದಲ್ಲಿರುವ ಹಾಗೆ ಇತ್ತು. ಆದ್ರೆ DK ಅವರಿಗೆ ಇನ್ನೂ ಪೂರ್ಣ ಸಂತೋಷ ಇರಲಿಲ್ಲ. ಯಾಕಂದ್ರೆ ಇನ್ನೂ ಸಿದ್ದರಾಮಯ್ಯನವ್ರು ಬಂದಿಲ್ಲ. 4 ಆಯ್ತು, 4:10 ಆಯ್ತು, 4:15 ಆಯ್ತು, 4:20 ಆಯ್ತು. ಅದೇ ಸುದ್ದಿ, ಸಿದ್ದರಾಮಯ್ಯನವರು ಇನ್ನೂ ಕೂಡ ಕಾವೇರಿಯಲ್ಲಿ ತಮ್ಮ ಆಪ್ತರ ಜೊತೆ ಸಭೆ ನಡೆಸಿದ್ದಾರೆ. ವಾಟ್ ದೇ ಆರ್ ಡಿಸ್ಕಸಿಂಗ್. ಆಗ ಅಲ್ಲಿ ಬಂದಂತಹ 3 ವೀಕ್ಷಕರು ಏನಿದ್ರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಜಯರಾಮ್ ರಮೇಶ್ ಅವರು, ಅವರಲ್ಲೂ ಆತಂಕ ಶುರುವಾಯಿತು. ಏನು ಇನ್ನೂ ಬಂದಿಲ್ಲ. ಯಾಕಂದ್ರೆ 5 ಗಂಟೆಗೆ ಹೊತ್ತಿಗೆ ಇವರು ಈ ತೀರ್ಮಾನ ಮುಗಿಸ್ಬಿಟ್ಟು ಅವರು ರಾಜಭವನಕ್ಕೆ ಹೋಗಿ DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ದೇವೆ ಅನ್ನುವ ಪತ್ರವನ್ನ ರಾಜ್ಯಪಾಲರಿಗೆ ಕೊಡಬೇಕು. ರಾಜ್ಯಪಾಲರು ಆಹ್ವಾನ ಕೊಡಬೇಕು. ಆದ್ರೆ ರಾಜ್ಯಪಾಲರು ಬೆಳಗ್ಗೆಯಿಂದಾನೇ ಧರ್ಮಸ್ಥಳಕ್ಕೆ ಹೋಗಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಹೋಗಿದ್ದ ಧರ್ಮಸ್ಥಳದ ಮಂಜುನಾಥ, ಅಣ್ಣಪ್ಪ ಭೂತ ಎಲ್ಲ ನೋಡ್ಕೊಬಿಟ್ಟು ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ಫುಲ್ ಸಾಷ್ಟಾಂಗ ಹೊಡೆದ್ಬಿಟ್ಟು ಆ ಕಡೆ ಸುತ್ತಾಕೊಂಡು ಬರೋಣ ಅಂತ ಹೊರಟಿದ್ರು. ಯಾವ್ದೋ ಫಂಕ್ಷನ್ ಇತ್ತಂತೆ. ಸೊ ಆದ್ರಿಂದ ಅವ್ರು ಮಧ್ಯಾಹ್ನ ಹೊರಡ್ಬೇಕು. ಇವ್ರು ಬರ್ತಾ ಇದ್ದಾಗ ಅವ್ರು ಹೇಳಿದ್ರು, ನೋಡಿ 5 ಗಂಟೆವರೆಗೆ ಕಾಯ್ತೇನ್ರಪ್ಪ, ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರು ರಾಜ್ಯಪಾಲರು. 5 ಗಂಟೆ ಒಳಗೆ ಮುಗಿಸ್ಬೇಕು. ಆತಂಕ, ಸಿದ್ದರಾಮಯ್ಯ ಬಂದೇ ಇಲ್ಲ. ಸೊ ಇದೆಲ್ಲ ಆತಂಕದ ನಡುವೆ, ವಾತಾವರಣದ ನಡುವೆ, ಮುಂದೇನು ಅನ್ನೋದರ ನಡುವೆ ಸಿದ್ದರಾಮಯ್ಯ ಗೂಟ ಹೊಡೆದ್ರ, ಅವ್ರು ಬೆಂಬಲಿಗರು ತಿರುಗಿ ಬಿದ್ರ. ಇಂತಹ ಆತಂಕದ ಪರಿಸ್ಥಿತಿ ವಿಧಾನಸೌಧದ 3ನೇ ಮಹಡಿಯ ಶಾಸಕಾಂಗ ಸಭೆ ನಡೆಯುವಂತ ಸಮ್ಮೇಳನ ಸಭಾಂಗಣದಲ್ಲಿತ್ತು. ಹೊರಗಡೆ ಇದ್ದಂಥವ್ರು DK ಶಿವಕುಮಾರ್ಗೆ ಜಯವಾಗಲಿಂದ ಕೂಗ್ಬೇಕಾ ಬೇಡವಾ? ಶಾಸಕ ಪಕ್ಷ ಸಭೆನೇ ಪ್ರಾರಂಭ ಆಗಿಲ್ಲ. ದಟ್ ವಾಸ್ ಅ ಥಿಂಗ್. ಸರಿಯಾಗಿ 4:35 ಕಾವೇರಿಯಿಂದ ಸಂದೇಶ ಬಂತು, ಸಿದ್ದರಾಮಯ್ಯನವರು ಈಗ ಹೊರಡ್ತಾ ಇದ್ದಾರೆ. 4:35 ಹೊರಟಂತ ಸಿದ್ದರಾಮಯ್ಯನವರು 4:39 ಅವರು ವಿಧಾನಸೌಧದ ದ್ವಾರದ ಎದುರು ಬಂದು ಇಳಿದ್ರು. ಅದಕ್ಕೂ ಮೊದಲು, ಅವರು ಇಳಿಯೋದಕ್ಕಿಂತ ಮೊದಲು ನಾನು ಇನ್ನೊಂದು ಹೇಳಬೇಕು. ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ವಿಧಾನಸೌಧವನ್ನ ಸಂಜೆ ಏನು ಪ್ರವೇಶ ಮಾಡಿದ್ರು, ಆಗ ಅವರು ವಿಧಾನಸೌಧ ದ್ವಾರದಲ್ಲಿ ಹೊಸ್ತಿಲಿಗೆ ನಮಸ್ಕಾರ ಮಾಡಿದ್ರು. ಮೋದಿ ನೆನಪಾದ್ರು ನನಗೆ. ಮೋದಿ ಕೂಡ ಹೀಗೇನೆ ಅಲ್ವಾ? ಇವರಿಗೆಲ್ಲ ವಿಧಾನಸೌಧ ಅನ್ನುವುದು ಒಂದಿರ್ತ ದೇಗುಲ ಇದ್ದ ಹಾಗೆ. ಮೋದಿಯವರಿಗೆ ಪಾರ್ಲಿಮೆಂಟ್ ದೇಗುಲ, ನಮ್ಮವರಿಗೆ ವಿಧಾನಸೌಧ ದೇಗುಲ. ಭಯ, ಭಕ್ತಿ. ಸೊ ಒಬ್ಬ ರಾಜಕಾರಣಿ ಆದವರು ಭಯ, ಭಕ್ತಿ ಬೇಕಲ್ವಾ? ಅದು ಯಾಕೆ ಅಂತ ನಾನು ಇವತ್ತು ಹೇಳ್ಕೊಡ್ದು. ವಾಟ್ ಎವರ್ ಇಟ್ ಮೇ ಬಿ. ಅವರು ಹೀಗೆ ಬಗ್ಗಿ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಒಳ ಪ್ರವೇಶ ಮಾಡಿದ್ರು. ಸೊ 4:40 ಸರಿಯಾಗಿ ಸಿದ್ದರಾಮಯ್ಯ 3ನೇ ಮಹಡಿಯನ್ನು ತಲುಪಿದ್ರು. ಅವ್ರು ಬರ್ತಾ ಇದ್ದ ಗೇಟ್ ಹತ್ರನೇ ಬಂದ್ರಲ್ಲಪ್ಪ ಅಂತ ಹೇಳಿ KC ವೇಣುಗೋಪಾಲ್, ಸುರ್ಜೇವಾಲಾ ಇತ್ಯಾದಿ ಬಡ ಎದ್ದು ಓಡ್ ಬಂದ್ಬಿಟ್ಟು ಬನ್ನಿ ಅಂತ. ಅವ್ರಿಗೆ ಒಳಗಡೆ ಭಯ ಇತ್ತು. ಎಲ್ಲ ಕೈ ಕೊಟ್ಬಿಟ್ರೆ ಅಣ್ಣಯ್ಯ ಏನ್ ಮಾಡೋದು? ರಾಹುಲ್ ಗಾಂಧಿ ಬೇರೆ ಹೇಳಿ ಕಳಿಸಿದ್ರು KC ವೇಣುಗೋಪಾಲ್ಗೆ, ನೋಡಯ್ಯ ಸುಸೂತ್ರವಾಗಿ ಈ ಅಧಿಕಾರ ಹಸ್ತಾಂತರ ಮುಗಿದುಬಿಡ್ಬೇಕು, ನಿಮ್ ಜವಾಬ್ದಾರಿ ಅಂತ. ಜವಾಬ್ದಾರಿ ಒಪ್ಕೊಂಡಾಗಿದೆ. ಜೊತೆಗೆ ಜಯರಾಮ್ ರಮೇಶ್ ಬೇರೆ ಬಂದಿದ್ದಾರೆ. ಅವರು ಒಬ್ರು ವೀಕ್ಷಕರು, 3 ಜನ ವೀಕ್ಷಕರು. ಫೈನ್. ಇದಾದ್ಮೇಲೆ ಮುಂದೇನಾಯ್ತು ಅದು ಕುತೂಹಲಕರವಾದ್ದು. ಆಯ್ತು, ಸಭೆ ಪ್ರಾರಂಭ ಆಯ್ತು. ಕೇವಲ ಒಂದು ಸಾಲಿನ ನಿರ್ಣಯ ತಗೋಬಿಡ್ಬೇಕು, ದರ್ವಾಜ ಇದು. ಆದ್ರೆ ತಕ್ಷಣ ಅಲ್ಲಿ ಬಂದು ಪ್ರಶ್ನೆ ಏನ್ ಗೊತ್ತಾ? ಸೊ DK ಶಿವಕುಮಾರ್ ಅವರನ್ನ ನೇರವಾಗಿ ನಾಯಕನನ್ನಾಗಿ ಆಯ್ಕೆ ಮಾಡ್ಬೇಕೋ ಅಥವಾ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವ ಅಧಿಕಾರವನ್ನ ಹೈಕಮಾಂಡ್ ಕೊಟ್ಬಿಡ್ಬೇಕು. ಇಲ್ಲಿ ಇದೊಂದು ಡಿಫರೆಂಟ್ ಆದ ಟ್ವಿಸ್ಟ್ ಕೊಡುವ ಯತ್ನ ನಡೆದೋಯ್ತು. ಸಿದ್ದರಾಮಯ್ಯನವರು ಗುಂಪಿನವರು, ಇದು ಬಲ್ಲ ಮೂಲಗಳ ಪ್ರಕಾರ, ಅಲ್ಲಿ ಭಾಗವಹಿಸಿದ ಶಾಸಕರ ಪ್ರಕಾರ. ಸೊ ಅವ್ರೇನಂದ್ರು, ನಾವು ನಿರ್ಣಯ ತಗೋಬೋಣ, ಒಂದು ಸಾಲಿನ ನಿರ್ಣಯ. ಅದರ ಪ್ರಕಾರ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಅದು ಈ ಶಾಸಕಾಂಗ ಪಕ್ಷದ ನಾಯಕರನ್ನ ಅವರು ಸೂಚನೆ ಮಾಡಿದ್ದಾರೆ, ನಾವು ಒಪ್ತೀವಿ ಅನ್ನೋದು. ಆವಾಗ ಮತ್ತೆ KC ವೇಣುಗೋಪಾಲ್ಗೆ, ಸುರ್ಜೇವಾಲಾಗೆ ಡವ, ಅಯ್ಯೋ ನೀವು ಇದನ್ನ ಈ ನಿರ್ಣಯ ತಗೊಂಡು ನಾವು ಮತ್ತೆ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಲೆಟರ್ ತಂದು ಇವ್ರು ಅಂತ ಹೇಳಿ, ಅದಕ್ಕೆಲ್ಲ ಸಮಯ ಎಲ್ಲಪ್ಪ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ DK ಶಿವಕುಮಾರ್ ಹೆಸರು ಹೇಳಿ ಮುಗಿಸ್ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ಮನವೊಲಿಸುವ ಯತ್ನ ಪ್ರಾರಂಭ ಆಯ್ತು. ಸೊ ಸಿದ್ದರಾಮಯ್ಯನವರು ಇವ್ರು ಹೇಳಿದಾಗ ಮೌನವಾಗಿ ಕೂತಿದ್ರು. ನಂತರ ಎಲ್ಲ ಒತ್ತಾಯ ಆದ್ಮೇಲೆ 1-2 ನಿಮಿಷದಲ್ಲಿ ಮುಗಿದೋಯ್ತು ಇದು. ಆದ್ಮೇಲೆ
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ರು. ಮೊದಲ ನಿರ್ಣಯ ಆದಂತೆ ಡಾಕ್ಟರ್ ಪರಮೇಶ್ವರ್ ಅವರು ಅದನ್ನ ಸೆಕೆಂಡ್ ಮಾಡಿದ್ರು. ಸೊ ಈ ನಿರ್ಣಯಕ್ಕೆ ಏನಿದೆ, ಈ ನಿರ್ಣಯಕ್ಕೆ ಇಡೀ ಶಾಸಕಾಂಗ ಪಕ್ಷ ಒಪ್ಪಿಗೆ ಕೊಡ್ತು. ಇದ್ದಕ್ಕಿದ್ದ ಹಾಗೆ ಮ್ಲಾನವದನರಾಗಿದ್ದಂಥವರೆಲ್ಲ ಮುಖ ಹರಡಕ್ ಪ್ರಾರಂಭ ಆಯಿತು. ಡಿ ಕೆ ಶಿವಕುಮಾರ್ ಏನು ಕಳೆದ 6-8 ತಿಂಗಳಿಂದ ಭಾರ ಹೊತ್ತಿದ್ದಾರಲ್ಲ, ಆ ಭಾರ ಇಳಿಸಿಕೊಂಡವರಂತೆ ಅವರ ಮನಸ್ಸು ಪ್ರಫುಲ್ಲಿತವಾಯಿತು, ಮುಖ ಅರಳಿತು. ಹಾಗೆ ಅಲ್ಲೇ ಇದ್ದಂತಹ ಡಿ ಕೆ ಬೆಂಬಲಿಗರೆಲ್ಲ ಇನ್ನೇನು ಜಯಕಾರ ಹಾಕ್ಬೇಕು ಅನ್ನುವ ಲೆವೆಲ್ಗೆ ಅವರಿಗೂ ಎಲ್ಲ ಸಂತೋಷ ಆಯಿತು. ಎಲ್ಲ ವಿನಾಯಕನ ಯಾರೋ ಅವ್ರ ವಿಘ್ನವನ್ನು ಬಗೆಹರಿಸಿದ್ರಲ್ಲಪ್ಪ ಅಂದ್ಕೊಂಡು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಸಿದ್ದರಾಮಯ್ಯನವ್ರ ಕಡೆ ನೋಡಿ ಕೃತಜ್ಞತೆ ಹೇಳ್ಬೇಕು, ಇನ್ನೇನು ಹೇಳ್ಬೇಕು ಅನ್ನೋ ಸ್ಥಿತಿ ಬಂದ್ರು. ಅದಾದ್ಮೇಲೆ ಎಸ್, ಸಭೆ ಮುಗಿದು ಕೇವಲ ಒಂದು 3-4 ನಿಮಿಷದಲ್ಲಿ ಶಾಸಕಾಂಗ ಪಕ್ಷ ಸಭೆ ಮುಗಿದೋಯ್ತು. ಅರ್ಜೆಂಟಾಗಿ ರಾಜಭವನಕ್ಕೆ ಹೋಗ್ಬೇಕಾಗಿತ್ತು. ಸೊ ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇವರು ಕೆ ಸಿ ವೇಣುಗೋಪಾಲ್ ಅವರು ಎಲ್ಲ ಒಂದೇ ಕಾರ್ನಲ್ಲಿ ರಾಜಭವನಕ್ಕೆ ಹೋಗ್ರು. ಆದ್ರೆ ರಾಜಭವನ ಬಹಳ ಸ್ಪಷ್ಟವಾಗಿ ತಿಳಿದಿತ್ತು, ನೀವು ಕೇವಲ 10 ನಾಯಕರು ಬರ್ಬೇಕಂದ್ರೆ ಸುಮ್ಮನೆ ಎಲ್ಲ ಸಾವಿರಕ್ಕೆ ಬರ್ಕೂಡ್ದು, 10 ಜನರಿಗೆ ಅವಕಾಶ ಅಂತ. ಅದಿಲ್ಲದೆ ಇವ್ರೆಲ್ಲ ಕಟ್ಕೊಬಿಟ್ಟು 100 ಜನ ನುಗ್ಬಿಟ್ರೆ ಏನ್ ಮಾಡೋಣ ರಾಜಭವನಕ್ಕೆ? ಫೈನ್, 10 ಜನ ಹೋದ್ರು. ಹೋದ ತಕ್ಷಣ ಲೆಟರ್ ಕೊಟ್ಟರು. ಲೆಟರ್ ಕೊಟ್ಟ ತಕ್ಷಣನೇ ರಾಜ್ಯಪಾಲರನ್ನ ಅಂಗೀಕರಿಸಿ ಸರ್ಕಾರ ರಚಿಸುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡ್ಬಿಟ್ರು. ಇದಾದ್ಮೇಲೆ ಉಳಿದಿದ್ದು ಬುಧವಾರ ಸಂಜೆ ಡಿ ಕೆ ಅವರು ಪ್ರಮಾಣ ವಚನ ಸ್ವೀಕರಿಸೋದು. ಆ ಪ್ರಮಾಣ ವಚನ ಸ್ವೀಕರಿಸ್ಬೇಕಾ, ಅವ್ರ ಜೊತೆ ಬೇರೆಯವರು ಸ್ವೀಕರಿಸ್ತಾರ ಇಲ್ವಾ ಕ್ಲಾರಿಟಿ ಇಲ್ಲ. ಏನ್ ಗೊತ್ತಾ, ನೌ ಐ ಥಿಂಕ್ ಡ್ರಾಮಾ ಸ್ಟಾರ್ಟೆಡ್. ಈಗ ಪ್ರಾರಂಭ ಆಗಿದೆ. ಏನು ಅಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿ ಪ್ರಸ್ತಾವನೆಯನ್ನ ಅನುಮೋದನೆ ಪಡೆಯೋದಕ್ಕೆ ಬದಲಾಗಿ ಹೈಕಮಾಂಡ್ಗೆ ಬಿಡುವ ಒಂದು ಸೂಚನೆ ಕೊಡುವುದಿದೆಯಲ್ಲ, ಇದು ಒಂದು ಡಿಫ್ರೆಂಟ್ ಆದ ಸೂಚನೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರು ಈ ತಂತಿಯ ಮೇಲಿನ ನಡಿಗೆ ಏನಿದೆ ಆಗಿದ್ದಂತೆ ಕಾಣುತ್ತೆ. ಈಗ ಸ್ಮೂತ್ ಆಗಾಯ್ತು. ಇನ್ನು ಸಚಿವ ಸಂಪುಟ ರಚನೆ ಇದೆಯಲ್ಲ, ಇಟ್ ವಿಲ್ ಬಿ ಅಪ್ ಹಿಲ್ ಟಾಸ್ಕ್ ಫಾರ್ ಡಿ ಕೆ ಶಿವಕುಮಾರ್. ಯಾಕೆಂದ್ರೆ ಎಲ್ಲವರಿಗೂ ಅಕೊಮಡೇಟ್ ಮಾಡಬೇಕು. ಸಿದ್ದರಾಮಯ್ಯ ಗುಂಪಿನವ್ರಿಗೆ ಮಾಡಬೇಕು, ತಮ್ಮ ಗುಂಪಿನವ್ರು ಉಳಿಸ್ಕೋಬೇಕು, ಹೊಸಬರಿಗೆ ಮಾಡಬೇಕು, ಹಳಬರಿಗೆ ಮಾಡಬೇಕು, ತಮ್ಮ ಜೊತೆ ನಿಂತವ್ರಿಗೆ ಮಾಡಬೇಕು. ಇದೆಲ್ಲ ಕೂಡ ಪರಿಸ್ಥಿತಿಯನ್ನ ಇನ್ನಷ್ಟು ಕ್ಲಿಷ್ಟಗೊಳಿಸಬಹುದು. ಇಟ್ ವಿಲ್ ಬಿ ಚಾಲೆಂಜ್ ಫಾರ್ ಡಿ ಕೆ ಶಿವಕುಮಾರ್ ಅಂತ. ಇದಾದ್ಮೇಲೆ ಎಲ್ಲರೂ ಕೂಡ ದಟ್ ಸಮ್ಮೇಳನ ಸಭಾಂಗಣದಿಂದ ಶಾಸಕರುಗಳೆಲ್ಲ ಹೊರಗಡೆ ಬಂದ್ರು. ಹೊರಗಡೆ ಬಂದಾಗ ನಮ್ಮ ಮಾಧ್ಯಮದವರು ಒಬ್ಬರು ಗುಟ್ಟಾಡಿದ್ರು, ನೀವು ಮಂತ್ರಿ ಆಗ್ತೀರಾ ಅಂದ್ರು. ಹೈಕಮಾಂಡ್ಗೆ ಬಿಟ್ಟಿದ್ದು ನನ್ನ ಅನುಭವ ನೋಡಿ ಅಂತ ಎಲ್ಲರಿಗೂ ಮಂತ್ರಿ ಆಗುವ ಆಸೆ. ಆಯ್ತಾ, ಹೊಸ ಇದಲ್ವಾ, ಗೂಟ ಹಿಡಿಯೋದು, ರಿಯಾಕ್ಟ್ ಮಾಡೋದು, ಗೂಟ ಹಿಡಿಯೋದು, ಕಂಡವ್ರಿಗೆ ಗೂಟ ಹಿಡಿಯೋದು, ಯೋಚನೆ ಮಾಡೋಣ. ಅದ್ರಲ್ಲಿ ಕೆಲವರು ಮಾತ್ರ ನಾನಿನ್ನು ಯಂಗ್, ಆಯ್ತಾ, ಇನ್ನೊಂದು ಟರ್ಮ್ ಆಗ್ಲಿ ಅದು. ಅದರಲ್ಲಿ ಆ ಮದ್ದೂರು ಶಾಸಕ ಉದಯ ಅಂತಿದಲ್ಲ, ಅವ್ರು ಅದರ ಹೇಳಿದ್ ಕೇಳಿಸ್ಕೊಂಡೆ, ಇಲ್ಲ ಇನ್ನು ನಮ್ಮ ಕೆಲ್ಸ ಇದೆ ಕಂಡ್ರೆ ನಿಮಗೇನ ಹಿರಿಯರಿಗೆ ಮಾಡ್ಲಿ ಅಂತ. ಉಳಿದವ್ರು ಎಲ್ಲರೂ ಕೂಡ ಮಂತ್ರಿಗಳ ಸ್ಥಾನದ ಮೇಲೆ ಟವಲ್ ಹಾಕ್ಬಿಟ್ಟು ಮುಖ ಒರೆಸ್ಕೊಂಡು ಹೊಂಟ್ರು. ಸೊ ಇದು ಇವತ್ತು ಇಷ್ಟಾದದ್ದು ಒಂಥರ ರನ್ನಿಂಗ್ ಕಾಮೆಂಟ್ರಿ ಟೈಪ್ ತಮಗೆ ನೀಡಿದೀನಿ ಏನೇನಾಯ್ತು ಅಂತ. ಇದರಲ್ಲಿ ನನ್ನ ವಿಶ್ಲೇಷಣೆಯನ್ನು ಜಾಸ್ತಿ ಸೇರಿಸ್ತೀನಿ, ಅದಕ್ಕೆ ಈಗ ಬೇಕಾಗಿಲ್ಲ. ಆದ್ರೆ ಮೊದಲು ಸ್ಟಾರ್ಟಿಂಗ್ ನಾನು ಹೇಳಿದೆ ನೋಡಿ, ಬೆಂಗಳೂರಿನಲ್ಲಿ ಹೇಗೆ ಅನಿಶ್ಚಿತ ವಾತಾವರಣ ಇರುತ್ತೋ, ಕಳೆದ 3 ದಿನದಿಂದ ರಾತ್ರಿಯೆಲ್ಲ ಮಳೆ ಹೊಯ್ದು ಇವತ್ತು ಶುಭ್ರವಾದ ಆಕಾಶ ಇತ್ತೋ, ಗುಡುಗು ಮಿಂಚುಗಳು ಇರ್ಲಿಲ್ವೋ, ಹಾಗೆ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಗುಡುಗು ಮಿಂಚು ಮಳೆ ಇರಲಿಲ್ಲ. ಆದ್ರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ? ಇಟ್ ಇಸ್ ಡಿಫಿಕಲ್ಟ್. ಯಾಕೆಂದ್ರೆ ರಾಜಕಾರಣ ಅನ್ನೋದು ಬೆಂಗಳೂರಿನ ಮಳೆಯ ವಾತಾವರಣದ ಹಾಗೆ. ಅಲ್ಲಿ ಬೆಳಗ್ಗೆ ಒಂದು ವಾತಾವರಣ, ಮಧ್ಯಾಹ್ನ ಒಂದು, ಸಂಜೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ 3 ಕೂಡ ಒಂದೇ ದಿನ ಇರುತ್ತೆ ಬೆಂಗಳೂರಿನಲ್ಲಿ ಅಲ್ವಾ? ಹಾಗೇನೆ ಕಾಂಗ್ರೆಸ್ ರಾಜಕಾರಣ. ಇವತ್ತು ಎಲ್ಲವೂ ಶುಭ್ರವಾಗಿದೆ, ನಾಳೆನೂ ಶುಭ್ರವಾಗಿರ್ಲಿ ಆಕಾಶ ಅಂತ ಇಷ್ಟಪಡೋನು ನಾನು. ಆದ್ರೆ ಐ ಥಿಂಕ್ ಇಟ್ ಇಸ್ ನಾಟ್ ಲೈಕ್ ದಟ್. ಎವ್ರಿಬಡಿ ವಿಲ್ ಪ್ಲೇ ದಟ್ ಗೇಮ್ ಬಿಕಾಸ್ ಇಟ್ ಇಸ್ ಎ ಪವರ್ ಪಾಲಿಟಿಕ್ಸ್. ಯಾವ ಸಿದ್ಧಾಂತ ಇನ್ನೊಂದು ಬದನೆಕಾಯೂ ಇಲ್ಲ ಇಲ್ಲಿ. ಇದು ಅಧಿಕಾರ ಕೇಂದ್ರಿತ ರಾಜಕಾರಣ. ಈ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಮನುಷ್ಯ ಸಂಬಂಧಿಗಳಿಗಾಗ್ಲಿ, ವ್ಯಾಲ್ಯೂಕ್ಕಾಗ್ಲಿ, ಮೌಲ್ಯಗಳಿಗಾಗ್ಲಿ ಬೆಲೆ ಇರಲ್ಲ. ಅಧಿಕಾರ ಒಂದೇ, ಗುರಿ ಅಧಿಕಾರ ಒಂದೇ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ, ತಮ್ಮ ಜೊತೆ ಮಾತನಾಡ್ತೀನಿ.
ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಂದ್ಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.